ನನ್ನ ಮಗಳನ್ನ ಕಿತ್ಕೊಂಡು ನೀನು ಯಾಕೆ ಇಷ್ಟೊಂದು ಕ್ರೂರಿ ಆದೆ ದೇವ್ರೆ? ನನ್ನ ಸಿಹಿ ಯಾವಾಗ್ಲೂ ನಿನ್ ಮುಂದೆ ಬಂತಾನೆ ಕೇಳ್ತಾ ಇದ್ದಿತ್ತು ನನಗೊಂದು ಅಪ್ಪ ಬೇಕು ಅಂತ. ರಾಮ್ ಅಂತ ಒಳ್ಳೆ ಅಪ್ಪನ ಕೊಟ್ಟೆ, ಆದ್ರೆ ಅಂತ ಒಳ್ಳೆ ಅಪ್ಪನ ಜೊತೆ ಬಾಳಕ್ಕೆ ಆಯಿಸ್ಕೊಡ್ದೆ ಅವಳನ್ನ ಕಿತ್ಕೊಂಡ್ಬಿಟ್ಟಲ್ಲ. ಯಾಕೆ ದೇವ್ರೆ ಆ ಮಗುನ ನಿನ್ನ ಹತ್ರ ಅಷ್ಟು ಬೇಗ ಕರೆಸ್ಕೊಂಡೆ? ನಿನಗೆ ಮನ್ಸಾತ್ರ ಹೇಗ್ ಬಂತು? ಸಮಾಧಾನ ಮಾಡ್ಕೊಮ್ಮ. ಅಮ್ಮ, ನನ್ನಿಂದ ನಿಜವಾಗ್ಲೂ ಆಗ್ತಿಲ್ಲ. ಇಷ್ಟೊಂದು ನೋವು ಅನುಭವಿಸಕ್ಕಿಂತ ಅವತ್ತು ಸಿಹಿ ಹೋದ್ಲಲ್ಲ, ನಾನು ಅವಳ ಜೊತೆ ಹೋಗ್ಬಿಡ್ಬೇಕಿತ್ತು. ಏನು ಅಂತ ಮಾತಾಡ್ತೀಯ? ಬಿಡ್ತೋನು. ಇಲ್ಲಮ್ಮ, ನಿಜ ಹೇಳ್ತಿದ್ದೀನಿ. ಸಿಹಿ ಇಲ್ಲದೆ ನನ್ನ ಜೀವನನ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಅವಳ ನಗು, ಅವಳ ಮಾತು ಇದೆಲ್ಲ ಇಲ್ಲದೆ ನಾನು ಹೇಗಿರ್ಲಿ ಅಮ್ಮ? ನೋಡಮ್ಮ ಸೀತಾ, ಇದು ಬರೀ ನಿನ್ನ ಜೀವನ ಮಾತ್ರ ಅಲ್ಲ, ರಾಮ್ ಜೀವನನೂ ಇದೆ. ನಿನಗೋಸ್ಕರ ರಾಮ್ ಇದ್ದಾನೆ, ನೀನು ರಾಮ್ಗೋಸ್ಕರ ಬದುಕಬೇಕಮ್ಮ. ಹೌದಮ್ಮ, ನೀನು ರಾಮ್ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಸೀತಾ, ಯಾಕೆ ರಾಮ್ ಹಿಂಗೆಲ್ಲ ಮಾಡಿದ್ರಿ? ನನಗೋಸ್ಕರ ನೀವು ಎಷ್ಟು ಕಷ್ಟ ಅನುಭವಿಸಿದಾರ ಅಲ್ವಾ? ನನ್ನಿಂದ ಬರೀ ನಮಗೆ ತೊಂದರೆ ನೋವು ಅಷ್ಟೇ ಅಲ್ವಾ? ಸುಬ್ಬಿ, ಯಾಕೆ ಅಳ್ತಿದ್ಯಾ? ನೀನ್ ಹೀಗೆ ಅಳ್ತಾ ಇದ್ರೆ ಏನೂ ಆಗಲ್ಲ. ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಳ್ಳಿ. ಸೀತಮ್ಮ ನನ್ನನ್ ಬಿಟ್ಟು ಎಲ್ಲೋ ಹೋಗಿದ್ದಾಳೆ. ಸೀತಮ್ಮ ನಿನ್ನನ್ ಬಿಟ್ಟು ಎಲ್ಗೂ ಹೋಗಿಲ್ಲ. ಇಷ್ಟು ದಿನ ಸತ್ಯನ ಮುಚ್ಚಿಟ್ಟು ಮೋಸ ಮಾಡಿದ್ದಾರೆ ಅಂತ ಬೇಜಾರ್ ಮಾಡ್ಕೊಂಡು ನಮ್ ವಟಾರಕ್ಕೆ ಹೋಗಿದ್ದಾಳೆ. ಪಾಪ ಸೀತಮ್ಮನ್ಗೆ ನಾನ್ ಸತ್ತೋಗಿದ್ದೀನಿ ಅಂತ ಗೊತ್ತಾಗಿ ಶಾಕ್ ಆಗಿದೆ. ಅದೆಲ್ಲ ತಡ್ತಿದ್ದು ಜಜ್ಜಿದ್ದಾರೆ ಅಲ್ವಾ? ಅಯ್ಯೋ, ಮತ್ತೆ ಶುರು ಮಾಡ್ಕೊಂಡ? ನಾನು ಈ ಮನೆಗೆ ಸಿಹಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಇನ್ನು ನಾನು ಇಲ್ಲಿರ್ಬಾರ್ದು ಸಿಹಿ. ಇಲ್ಲಿದ್ರೆ ಸೀತಮ್ಮ ಖುಷಿಯಾಗಿರಲ್ಲ. ಸೀತಮ್ಮ ಅಳೋದಕ್ಕೆ ಇಷ್ಟ ಇಲ್ಲ. ನಾನು ಇವತ್ತೇ ಇಲ್ಲಿಂದ ಹೊರಟೋಗ್ತೀನಿ. ಏ ದಡ್ಡಿ, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಆಗ್ಲೇ ಎಲ್ರು ಹೇಳಿದ್ರು ತಾನೆ ನಿನ್ನಿಂದ ಏನು ತಪ್ಪಾಗಿಲ್ಲ ಅಂತ. ಮತ್ತೆ ಮತ್ತೆ ಯಾಕೆ ಅದನ್ನ ಹೇಳ್ಕೊಂಡು ಬೇಜಾರ್ ಮಾಡ್ಕೊಂತೀಯ? ನೋಡ್ ಸುಬ್ಬಿ, ಸೀತಮ್ಮ ಹೋಗಿರೋದು ವಟಾರಕ್ಕೆ. ಅಲ್ಲಿ ತಾತ ಅಜ್ಜಿ ಸೀತಮ್ಮನ್ಗೆ ಸಮಾಧಾನ ಮಾಡಿ ಮತ್ತೆ ಮನೆ ಕಳಿಸ್ತಾರೆ. ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ನಾನು ಈ ಮನೆ ಕಳ್ತಿದ್ದು ಅಮ್ಮನ್ ಪ್ರೀತಿ ಬೇಕು ಅಂತ. ಆದ್ರೆ ಇವತ್ತು ಗದೆ ಇಲ್ವಲ್ಲ, ಅಂದ್ಮೇಲೆ ಈ ಮನೆ ನಾನಂತೂ ಇರಬಾರ್ದು. ಹೊರಟೋಗ್ತೀನಿ. ಸುಬಿ ಸುಬಿ ನಿಂತ್ಕೊಳ್ಳೆ. ಒಳ್ಳೆ ಲೂಸ್ ಅವಳು. ಏನ್ ಸೀತಾ, ನೀವು ಯಾಕೆ ನೀವು ಈ ಥರ ಮನೆಯಿಂದ ಹೇಳ್ದೆ ಕೇಳ್ದೆ ಬಂದ್ಬಿಟ್ರಿ? ನಿಮ್ಗೊಂಚೂರು ಹೆಚ್ಚು ಕಡಿಮೆ ಆಗಿದ್ರೆ ಈ ರಾಮ್ ಬದುಕಿರಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ರಾಮ್, ಪ್ಲೀಸ್ ಬಿಡ್ತು ನೀ ಆ ಥರ ಎಲ್ಲ ಮಾತಾಡ್ಬೇಡಿ. ಈಗಾಗಲೇ ಸಿಹಿನ ಕಳ್ಕೊಂಡು ನನ್ನ ಪ್ರಪಂಚ ಮುಳುಗೋಗಿದೆ. ನಿಮ್ಮನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ರಾವ್. ಮತ್ತೆ ಯಾಕೆ ಹೇಳ್ದೆ ಕೇಳ್ದೆ ಮನೆಯಿಂದ ಬಂದ್ರಿ? ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ರಾಮ್ಗೊಂದು ಮಾತು ಹೇಳ್ಬಿಟ್ಟು ಬರ್ಬೇಕಾಗಿತ್ತಲ್ವಾ ಅಮ್ಮ? ನೋಡು, ಅವನು ಎಷ್ಟು ಗಾಬರಿ ಆಗಿದ್ದಾನೆ. ನಿಮಗೆಲ್ಲ ಟೆನ್ಷನ್ ಕೊಟ್ಟಿದ್ದಕ್ಕೆ ಐ ಆಮ್ ಸಾರಿ. ಸಿಹಿ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ
ನನ್ಗೆ ಆ ಮನೇಲಿ ಒಂದು ಕ್ಷಣನೂ ಇರೋಕ್ಕಾಗಲಿಲ್ಲ. ಏನೋ ಒಂಥರ ಸಂಕಟ, ನೀವೆಲ್ಲರೂ ಸೇರ್ಕೊಂಡು ಮೋಸ ಮಾಡಿದ್ರಿ ಅನ್ನೋ ಅಸಹನೆ. ನನ್ನ ಜೊತೆ ಇದ್ದವಳು ನನ್ನ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾದ್ಮೇಲೆ ನನಗಲ್ಲಿರೋಕ್ಕಾಗಲಿಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಸೀತಾ, ಸಿಹಿ ನಮ್ಮನ್ನ ಬಿಟ್ಟೋಗಿದೇನೋ ನಿಜ, ಆದರೆ ದೇವರು ಸಿಹಿ ಸ್ಥಾನಕ್ಕೆ ಸುಬ್ಬಿ ಅನ್ನೋ ಮಗುನ ತಂದುಕೊಟ್ಟಿದ್ದಾನೆ. ಅವಳಿ ಮನೆಗೆ ನಾಟಕ ಆಡೋಕ್ಕೇ ಬಂದಿದ್ದು. ಆದರೆ ನನಗಾಗ್ಲಿ ನಿಮಗಾಗ್ಲಿ ಮನೆಯವ್ರಿಗಾಗ್ಲಿ ತೋರಿಸಿ ಪ್ರೀತಿಲಿ ಯಾವ ನಾಟಕನೂ ಇರಲಿಲ್ಲ ಸೀತಾ. ನಿಮ್ಮನ್ನ ತನ್ನ ತಾಯಿ ಅಂತ ಹಚ್ಕೊಬಿಟ್ಟಿದ್ದಾಳೆ, ಅಮ್ಮ ಅಂತ ಆರಾಧಿಸ್ತಾಳೆ. ನಾನು ಅವಳನ್ನ ನನ್ನ ಮಗಳು ಸಿಹಿ ಅಂತಾನೆ ಹಚ್ಕೊಂಡಿದ್ನಲ್ಲ ರಾಮ್. ಆದರೆ ಯಾವಾಗಲೂ ಅವಳಿಗೂ ನನ್ನ ಮಗಳಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಅನ್ಸೋದು. ಅದು ಹಾಗೆ ಸ್ವಲ್ಪ ಸಮಯಕ್ಕೆ ಅವಳೇ ನನ್ನ ಮಗಳು ಅಂತನೂ ಅನ್ನಿಸ್ತಾ ಇತ್ತು. ಈಗ ಸುಬ್ಬಿ ಸಿಹಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ. ಸುಬ್ಬಿ ವಿಷಯದಲ್ಲ ಏನು ಡೆಸಿಷನ್ ತಗೊಳ್ಳಿ ಅಂತಾನೆ ಗೊತ್ತಾಗ್ತಿಲ್ಲ ರಾಮ್. ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡಿಸಿದ. ಅದೇ ಸುಬ್ಬಿ ತುಂಬ ಒಳ್ಳೆ ಹುಡುಗಿ. ಅವಳ ಮನಸ್ಸಿಗೆ ಬೇಜಾರಾಗೋ ಥರ ಮಾತ್ರ ನೀವು ಯಾವ ಡಿಸಿಷನ್ನು ತಗೋಬೇಡಿ. ನನಗೆಲ್ಲ ಅರ್ಥ ಆಗುತ್ತೆ ರಾಮ್. ಸಿಹಿ ನನ್ನ ಜೊತೆ ಇಲ್ಲ, ಸುಬ್ಬಿ ನನ್ನ ಮಗಳಲ್ಲ. ಆದರೂ ಇಬ್ರು ನೋಡಕ್ ಒಂದೇ ಥರ ಇದ್ದಾರೆ. ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಈ ಯೋಚನೆನೆಲ್ಲ ಸೈಡ್ಗಿಟ್ಟು ರಿಲ್ಯಾಕ್ಸ್ ಮಾಡಿ. ಸೀತಾ, ನೀ ಬಂದಾಗಿಂದಾಗ ಏನೂ ತಿಂದಿಲ್ಲಮ್ಮ. ಸ್ವಲ್ಪ ಊಟ ಮಾಡಿ ಮಲ್ಕೊಮ್ಮ. ಬೇಡಮ್ಮ, ನನಗೆ ಮನ್ಸಿಲ್ಲ. ನೀವು ಹೋಗಿ ಊಟ ಕಲ್ಸ್ಕೊಂಬನ್ನಿ, ನಾನು ತಿನ್ನಿಸ್ತೇನೆ. ಸರಿಪ್ಪ. ಸೀತಾ ಪ್ಲೀಸ್, ನನಗೋಸ್ಕರ ನೀವು ಕಣ್ಣೀರು ಹಾಕ್ಬಾರ್ದು. ಸುಬ್ಬಿ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನೆ ಕೇಳ್ತಿರೋದು ಎಲ್ಲಿಗೆ ಹೋಗ್ತಿದ್ಯಾ? ನಾನು ಇನ್ ಮುಂದೆ ಈ ಮನೆಯಲ್ಲಿ ಇರಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನೋ ಮನೆ ಬಿಟ್ಟು ಹೋಗ್ತಿದ್ಯಾ? ಅಮ್ಮನ ಪ್ರೀತಿ ಸಿಗದೆ ಇರೋ ಕಡೆ ನಾನು ಇದೇನ್ ಮಾಡ್ಲಿ? ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ ಸುಬ್ಬಿ ಏನೇನೋ ಮಾತಾಡ್ತಿದ್ಯಾ? ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ ನೀನು? ಗೊತ್ತಿಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಹೋಗ್ತೀನಿ. ನೋಡು ಸುಬ್ಬಿ, ನಿಮ್ಮ ಅಪ್ಪ ಅಮ್ಮ ಬರಲಿ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತಾರೆ. ಈಗ ನೋಡು, ಒಳ್ಳೆ ಮಕ್ಕಳು ಹೀಗೆಲ್ಲ ಹಠ ಮಾಡಬಾರ್ದು. ಬಾ ನನ್ನ ಜೊತೆ. ಪುಟ, ನೀ ಜಾಣ ಮರಿ ಅಲ್ವಾ? ಬಾ ಪುಟ ನನ್ನ ಜೊತೆ. ಹೇಳ ಮಗ. ಸೀತಾ ಹೇಗಿದ್ದಾಳ? ಪರವಾಗಿಲ್ಲ ಮಗ, ಶಿ ಇಸ್ ಫೈನ್. ಸತ್ಯನ ಒಪ್ಕೊಂಡು ಸುಧಾರಿಸ್ಕೋತಿದ್ದಾರೆ. ಏಯ್, ಸುಬ್ಬಿ ಹೇಗಿದ್ದಾಳೋ? ಪಾಪ ಕಣವಳು. ಮಗ, ನೀನು ಅವಳ ಜೊತೆನೇ ಇರೋ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಸೀತಾ ನೋಡ್ಕೊ. ಸುಬ್ಬಿಗೆ ಅಮ್ಮನ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ. ನಾನು ಪ್ರಿಯಾ ಹೇಗೋ ಸಮಾಧಾನ ಮಾಡ್ತಿದ್ದೀವಿ. ನೀನು ಬರೋದನ್ನೇ ಕಾಯ್ತಿದ್ದಾಳೆ. ಮಾತ್ಗೂ ಸೀತಮ್ಮ ಸೀತಮ್ಮ ಅಂತ ಹೇಳ್ತಿದ್ದಾಳೆ. ಹೌದಾ ಮಗ? ಹಾಗಾದರೆ ನಾವು ಈಗಲೇ ಇಲ್ಲಿಂದ ಹೊಡ್ತೀವೋ? ಬೇಡ ಬೇಡ, ಇವತ್ತು ರಾತ್ರಿ ಅಲ್ಲೇ ಇದ್ದು ಸುಧಾರಿಸ್ಕೊಳ್ಳಿ. ಇಲ್ಲಿ ನಾವು ಇದೀವಲ್ವಾ? ನಾನು ಪ್ರಿಯಾ ಸುಬ್ಬಿ ಜೊತೆ ಉಳ್ಕೊತೀವಿ. ನೀವಿಬ್ಬರು ಆರಾಮಾಗಿ ನಾಳೆ ಬನ್ನಿ. ಮಗ, ಥ್ಯಾಂಕ್ ಯು ಸೋ ಮಚ್ ಕಣೋ. ಅಶೋಕ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಥ್ಯಾಂಕ್ಸ್ ಅಮ್ಮ. ಸೀತಾ,
ಐಮ್ ಸಾರಿ ರಾಮ್. ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಸೀತಾ? ಇನ್ಫ್ಯಾಕ್ಟ್ ನಾನು ನಿಮಗೆ ಸಾರಿ ಕೇಳಬೇಕು. ಯಾಕಂದರೆ ನಾನು ನಿಮ್ಮ ಹತ್ರ ಸಿಕ್ಕಾಬಟ್ಟೆ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ನಾನು ಒಳ್ಳೇದಕ್ಕೆ ಅಲ್ವಾ ನೀವು ಸುಳ್ಳು ಹೇಳಿದ್ದು. ನೀವು ಸಾರಿ ಕೇಳೋ ಅಗತ್ಯ ಇಲ್ಲ. ಸರಿ ಆಗ ಈಗೇನು ಹಠ ಮಾಡದೆ ಊಟ ಮಾಡಬೇಕು. ಎಲ್ಲಿ ಆನಿ ಹಿಂಗೆ ಕಳ್ಕೊಂಡು ಸೀತನ ಗತಿ ಏನಾಗುತ್ತೋ ಅಂದ್ಕೊಂಡಿದ್ದೆ. ಆದರೆ ರಾಮ ಅವಳಿಗೆ ಹೊಸ ಜೀವನ ಕೊಟ್ಬಿಟ್ಟ. ಹೌದು ಶಾಂತ, ಆ ದೇವರು ಈ ಜೋಡಿನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರಲಿ. ಬಾ. ರಾಮ್, ಸಿಹಿ. ಸಾರಿ, ಸುಬ್ಬಿ ಹೇಗಿದ್ದಾಳಂತೆ? ನೀವೇನು ಯೋಚನೆ ಮಾಡಬೇಡಿ ಸೀತಾ. ಅಶೋಕ್ ಮತ್ತು ಪ್ರಿಯಾ ಅವಳನ್ನ ನೋಡ್ಕೋತಾರೆ. ಪಾಪ ಅವಳು ಯಾವಾಗಲೂ ಸೀತಮ್ಮ ಸೀತಮ್ಮ ಅಂತ ನನ್ನ ಜೊತೆನೇ ಇರೋಳು. ಇವತ್ತು ಅಷ್ಟೊಂದೆಲ್ಲ ಮಾತಾಡ್ತಿದ್ಲು. ನಾನು ಅವಳ ಜೊತೆ ಮಾತಾಡದೆ ಇಲ್ಲಿಗೆ ಬಂದ್ಬಿಟ್ಟೆ. ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಹಾಗಾದ್ರೆ ಸೀತಾಗೆ ಸುಬ್ಬಿ ಅಂದ್ರೆ ಇಷ್ಟನಾ? ಸುಬ್ಬಿನ ಮಗಳಂತ ಸೀತಾ ಒಪ್ಕೋತಾರ? ಅಶೋಕ್ ಅವಳನ್ನ ಸಮಾಧಾನ ಮಾಡ್ತಾರಂತೆ. ಅವಳ ಜೊತೆ ಅಶೋಕ್ ಮತ್ತು ಪ್ರಿಯಾ ಮಲ್ಕೋತಿದ್ದಾರೆ. ಹಾಗಿದ್ರೆ ಸರಿ. ಪಾಪ ಚಿಕ್ಕವಳು, ಅವಳ ಮನಸ್ಸಿಗೆ ನೋವಾಗಬಾರ್ದು. ಹಾಗೇನಾಗಲ್ಲ ಸೀತಾ, ಅವಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸುಬ್ಬಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ದಾಳೆ. ಸೀತಮ್ಮನ ಮುಖದಲ್ಲಿ ಈ ಸ್ಮೈಲ್ ನೋಡಿದ್ರೇನೆ ಎಷ್ಟು ಚಂದ. ಇನ್ಮೇಲಾದ್ರೂ ಅಪ್ಪ ಸೀತಮ್ಮ ಹೀಗೆ ಹ್ಯಾಪಿ ಆಗಿದ್ರೆ ಸಾಕು. ನಿಮ್ ಜೊತೆ ನನ್ನ ತಂಗಿ ಸುಬ್ಬಿ ಕೂಡ ಇರ್ಬೇಕು. ಆಗ್ಲೇ ಪರ್ಫೆಕ್ಟ್ ಫ್ಯಾಮಿಲಿ ಆಗೋದು. ಈಗ ಅವ್ರಿಗೆ ಸತ್ಯ ಗೊತ್ತಾಗಿ ಎಲ್ಲಾನು ಸರಿ ಹೋಯ್ತು. ಸುಬ್ಬಿನ ಅವ್ರ ಮಗಳು ಅಂತ ಒಪ್ಕೊಂಡು ಎಲ್ಲ ಮೊದಲಿನ ಥರ ಖುಷಿ ಖುಷಿಯಾಗಿರೋ ಥರ ಮಾಡಿದ್ದೇವ್ರೆ. ಸುಬ್ಬಿ, ಏನು ಯೋಚನೆ ಮಾಡಬೇಡ. ನಾಳೆ ಅಪ್ಪ ಅಮ್ಮ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನು ಇವಾಗ ಆರಾಮಾಗಿ ಮಲ್ಕೋ, ಓಕೆ? ಸೀತಮ್ಮ ನನ್ನ ಒಪ್ಕೋತಾರೋ ಇಲ್ವೋ, ನಾನು ಅವ್ರ ಮಗಳು ಹೌದೋ ಅಲ್ವೋ ಅನ್ನೋ ಯೋಚನೆನೆಲ್ಲ ಬಿಟ್ಟು ಆರಾಮಾಗಿ ನಿದ್ದೆ. ಸಾರಿ ಅಶೋಕ್ ಅಂಕಲ್. ಸಾರಿ ಸೀತಮ್ಮನಾಗ ಪ್ರೀತಿ ಮಾಡಲ್ಲ ಅಂದ್ರೆ ನಾನು ಹೆಂಗಿರ್ಬಾರ್ದು. ಅಮ್ಮ ಸರ್, ನಾವಿನ್ನು ಹೊಡ್ತೀವಿ. ಮನೇಲಿ ಎಲ್ಲರೂ ಕಾಯ್ತಿರ್ತಾರೆ. ಪಾಪ ಸುಬ್ಬಿನೂ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಹೌದಮ್ಮ. ಸರಿ ಸೀತಾ, ಯಾವಾಗಲೂ ಸಿಹಿ ನೆನೆಸ್ಕೊಂಡು ಅಳ್ತಾ ಕೂತಿರ್ಬೇಡ. ಮನಸ್ಸನ್ನ ಗಟ್ಟಿ ಮಾಡ್ಕೊ. ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಮ್ಮ.
ಹೌದಮ್ಮ, ನಮಗಾದ್ರೂ ಯಾರಿದ್ದಾರೆ ಹೇಳು? ನೀನು ಹೀಗೆ ಕುಗ್ಗೋದ್ರೆ ಈ ವಯಸ್ಸಾದ ಜೀವಗಳು ತಡ್ಕೊಳ್ಳೋದಿಲ್ಲಮ್ಮ. ನೀನು ನಗನಗ್ತಾ ಸಂತೋಷವಾಗಿರ್ಬೇಕು. ಹೌದಪ್ಪ, ಇನ್ಮೇಲೆ ಅಳಬಾರ್ದು ಅಂತ ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಅಳು ಬಂದು ಬೇಜಾರಾದರೆ ರಾಮ್ ಇದ್ದಾರಲ್ಲ ನನ್ನ ನಗ್ಸಕ್ಕೆ. ಸೀತಾ ಓಡಣ್ವಾ. ಒಂದು ನಿಮಿಷ ರಾಮ್. ಇವ್ರಿಗೇನಾಯ್ತು? ಏನೋ ಮರ್ತಿರ್ಬೇಕು ಅನ್ಸುತ್ತೆ. ಮರ್ತಿದಾರೋ ಅಥವಾ ಸೀನ ಮರೆಯೋಕ್ಕಾಗದೆ ಮತ್ತೆ ವಾಪಸ್ ಮನೆಗೆ ಹೋದ್ರ? ಸೀತಾ ಏನಿದು? ಸಿಹಿ ಆಟ ಸಾಮಾನು ನಾನು ಸುಬ್ಬಿಗೋಸ್ಕರ ತಗೊಂಡೆ. ಇದು ಅವಳಿಗೆ ಇಷ್ಟ ಆಗುತ್ತಲ್ವಾ? ಅಫ್ಕೋರ್ಸ್ ಇಷ್ಟ ಆಗುತ್ತೆ. ನೀವು ತಗೊಬಂದು ಕೊಟ್ಟಿದ್ದೀರಾ ಅಂದ್ರೆ ಅವಳು ಇನ್ನೂ ಜಾಸ್ತಿ ಇಷ್ಟಪಡ್ತ. ಸರಿ ಅಮ್ಮ, ಹೊರಡ್ತೀವಿ. ಬರ್ತೀವಪ್ಪ. ಹೋಗಿ ಬನ್ನಿ, ಆಗಾಗ ಬರ್ತಾ ಇರಬೇಕು. ರಾಮ್ನಂತ ಗಂಡನ ಪಡೆಯೋಕ್ಕೆ ನಮ್ಮ ಸೀತಾ ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ಲು. ನಿಜ ನಿಜ. ಅಶೋಕ್, ಅಶೋಕ್ ಎದ್ದೇಳಿ. ಹೇಳು ಮುದ್ದು. ಅಶೋಕ್, ಸುಬ್ಬಿ ಕಾಣಿಸ್ತಿಲ್ಲ. ಸುಬ್ಬಿ ಕಾಣಿಸ್ತಾ ಇಲ್ವಾ? ಟೈಮ್ ಎಷ್ಟು? ಅವಳಿಗೆ ಬೇಗದ ಅಭ್ಯಾಸ ಇದೆ, ಇಲ್ಲೇ ಹೊರಗಡೆ ಇರಬೇಕು. ನೆನ್ನೆ ಬೇರೆ ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ಲು. ನಂಗೆ ಯಾಕೋ ಭಯ ಆಗ್ತಿದೆ ಅಶೋಕ್, ಅವಳೇನಾದರೂ. ಹಾಗೆಲ್ಲ ಯೋಚನೆ ಮಾಡಬೇಡ, ನೀನು ಬೇಗ ಫ್ರೆಶ್ ಅಪ್ ಆಗು. ಅಲ್ಲಿ ಹೊರಗಡೆ ಇರ್ತಾಳೆ, ನೋಡ. ಸುಬ್ಬಿ, 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 ಸುಬ್ಬಿ. ಯಾಕೆ? ಏನಾಯ್ತು? ಇಬ್ರು ಹೀಗೆ ಕೂಗಾಡ್ತಾ ಇದ್ದೀರಾ? ಚಿಕ್ಕಿ, ಸುಬ್ಬಿಯಲ್ಲಿ ಕಾಣ್ತಾ ಇಲ್ಲ. ಸುಬ್ಬಿ ಕಾಣ್ತಿಲ್ಲ ಅಂದ್ರೆ ನನ್ಗೆ ಯಾಕೆ ಕೇಳ್ತಿದ್ಯಾ ಅಶೋಕ್? ಏನ್ ನಿನ್ ಮಾತಿನ ಅರ್ಥ? ಓ, ಸುಬ್ಬಿ ಕಾಣಿಸ್ಲಿಲ್ಲ ಅಂತಂದ್ರೆ ನಾನೇ ಅವಳಿಗೇನೋ ಮಾಡಿದ್ದೀನಿ ಅಂತ ಮತ್ತೆ ಎಲ್ರನ್ನೂ ನಂಬಿಸೋದಕ್ಕೆ ಹೊರಟಿದ್ಯಾ ಅಲ್ಲ? ಅವನೇನೋ ಆತಂಕದಲ್ಲಿ ಸುಬ್ಬಿ ಬಗ್ಗೆ ಕೇಳ್ದ. ನೀನು ಯಾಕೆ ಈ ಥರ ಉತ್ತರ ಕೊಡ್ತಿದ್ಯಾ? ಮಗು ವಿಷಯದಲ್ಲಿ ಈ ಥರ ಬೇಕಾ? ಅನಿ, ನೀನೇನಾದ್ರೂ ಸುಬ್ಬಿ ನೋಡ್ದ್ಯಾ? ಇಲ್ಲ. ಮಾಡೋದನ್ನೆಲ್ಲ ಮಾಡಿ ಮಳ್ಳಿ ಥರ ಆಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಚಿಕ್ಕಿ. ಸುಬ್ಬಿಗೆ ಏನಾದರೂ ನಿಮ್ಮಿಂದ ಹೆಚ್ಚು ಕಮ್ಮಿ ಆದರೆ ನಾನಂತೂ ಸುಮ್ಮನಿರಲ್ಲ. ಅಶೋಕ, ಅವಳೆಲ್ಲೂ ದೂರ ಹೋಗಿರೋದಿಲ್ಲ ಕಣೋ, ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇರ್ತಾಳೆ. ಹೋಗಿ ನೋಡ್ಕೊಂಡು ಬಾರ. ಸರಿ ಸುಲ್, ಬಾ ಮುದ್ದು. ಓಹೋ, ಏನಪ್ಪ ಜೋಡಿ ಅಕ್ಕಿಗಳು, ಎಲ್ಲಿಗೆ ಪಯಣ? ಮಗ, ಅದು ಏನಾಯ್ತು ಹೇಳೋ? ಸುಬ್ಬಿ ಎಲ್ಲೂ ಕಾಣಿಸ್ತಾ ಇಲ್ಲ ಕಣ. ಸುಬ್ಬಿ ಎಲ್ಲೂ ಕಾಣ್ತಿಲ್ವಾ? ಅಲ್ಲ ಕಣೋ, ನೆನ್ನೆ ನೀನ್ ತಾನೇ ಅವಳ ಜೊತೆ ಇರ್ತೀನಿ ಅಂತ ಹೇಳಿದ್ಯಲ್ಲೋ, ಮತ್ತೆ ಹೆಂಗ ಹೋದ್ಲು? ಓ ಮಗ, ನಾನು ಪ್ರಿಯಾ ಸುಬ್ಬಿ ಜೊತೆನೇ ಇದ್ವಿ. ನಿನ್ನೆ ನಡೆದಿದ್ದ ಇನ್ಸಿಡೆಂಟಿಂದ ಅಪ್ಸೆಟ್ ಆಗಿ ಅವಳು ಈ ಮನೇಲಿ ಇರಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟ್ಬಿಟ್ಟಿದ್ಲು. ನಾವಿಬ್ರು ಸಮಾಧಾನ ಮಾಡಿ ಜೊತೆಗೆ ಮಲಗಿಸ್ಕೊಂಡಿದ್ವಿ ಕಣೋ. ಬೆಳಗ್ಗೆ ನೋಡಿದ್ರೆ ಅವಳೇ ಇಲ್ಲ. ರಾಮ್, ಸುಬ್ಬಿಗೆ ಏನೂ ಅನಾಹುತ ಆಗಬಾರ್ದು. ನನ್ನ ಸುಬ್ಬಿ ನನಗೆ ಬೇಕು ರಾಮ್. ಸೀತಾ, ನೀವೇನು ಟೆನ್ಷನ್ ಆಗಬೇಡಿ, ಬನ್ನಿ ಹುಡ್ಕೋಣ. ಈ ಸುಬ್ಬಿ ಯಾವಾಗ್ಲೂ ಅವಸರ, ಬುದ್ಧಿನೇ ಇಲ್ಲ ಇವಳಿಗೆ. ಯಾವಾಗ್ಲೂ ಅಡ್ವರ್ಟ್ ಮಾಡ್ತಿರ್ತಾಳೆ.
ರಾಮ್, ಸುಬ್ಬಿ ಎಲ್ಲೂ ಕಾಣ್ತಿಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ. ಅವಳು ಎಲ್ಲಿ ಹೋಗಿರ್ತಾಳೆ? ಏನು ಟೆನ್ಷನ್ ಮಾಡ್ಕೋಬೇಡಿ ಸೀತಾ, ಅವಳು ಇಲ್ಲಿಂದ ತುಂಬಾ ದೂರ ಹೋಗೋಕೆ ಚಾನ್ಸೇ ಇಲ್ಲ. ಮಗ, ಅವಳು ಏನಾದರೂ ಅವ್ರ ಮನೆ ಕಡೆ ಹೋಗಿರ್ಬೋದಾ? ಮಗ, ಚಾನ್ಸಸ್ ಇರ್ಬೋದು. ಯಾವುದಕ್ಕೂ ನೀನು ಸುಬ್ಬಿ ಫ್ರೆಂಡ್ ಜಾಕಿಗೆ ಫೋನ್ ಮಾಡಿ ಚೆಕ್ ಮಾಡಲ್ಲ ಒಂದ್ಸಲ? ಜಾಕಿ, ಸುಬ್ಬಿ ಏನಾದರೂ ಮನೆ ಕಡೆ ಬಂದ್ಲಾ ಇಲ್ವಾ? ಅವಳೇನಾದರೂ ಆ ಕಡೆ ಬಂದರೆ ಫೋನ್ ಮಾಡು. ಹಾಂ, ಅಲ್ಲೂ ಹೋಗಿಲ್ವಾ? ನೀ ಗಾಬರಿ ಮಾಡ್ಕೋಬೇಡ ಕಣೆ, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ. ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ. ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅವಳು. ಸರಿ ನಡೀರಿ, ಹುಡ್ಕಣ. ಸುಬ್ಬಿ ಸ್ವಲ್ಪ ಬುದ್ಧಿಲ್ಲ. ಸೀತಮ್ಮನ್ ಪ್ರೀತಿ ಸಿಕ್ತಿರುವಾಗ ಎಲ್ಲಿ ಹೋಗಿದ್ದಾಳೆ ಇವಳು? ಇವಳ ಎಲ್ಲಂತ ಹುಡುಕ್ಲಿ?